everyone, welcome to Sanmargaha classes. Let us see question number 24 of chapter Reproduction in Animals. In which part of the female reproductive system the implantation process takes place? ಹಾಗಿದ್ರೆ ಯಾವ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಇಂಪ್ಲಾಂಟೇಶನ್ ಆಗತ್ತೆ ಅಂತ ಕೇಳ್ತಿದ್ದಾರೆ. ಲಾಸ್ಟ್ ಕ್ವಶನ್ ಅಷ್ಟೇ ಇಂಪ್ಲಾಂಟೇಶನ್ ಬಗ್ಗೆ ಇತ್ತು. ಹಾಗಿದ್ರೆ ಇಂಪ್ಲಾಂಟೇಶನ್ ಅಂದ್ರೆ ಏನು? It is nothing but fixation of embryo into walls of uterus is called as implantation. ಅಲ್ವಾ? ಯುಟರಸ್ ವಾಲ್ಸ್ ಅಲ್ಲಿ ಎಂಬ್ರಿಯೋ ಫಿಕ್ಸ್ ಆಗೋದನ್ನ ಏನಂತ ಕರೀತಾರೆ? ಇಂಪ್ಲಾಂಟೇಶನ್. ಆನ್ಸರ್ ಸಿಕ್ಕೋಯ್ತು. ಹೇಳಿದ್ರ ಆನ್ಸರು? ಯುಟರಸ್. ಎಸ್, ಕರೆಕ್ಟ್. ಇಲ್ಲೇನಾಗುತ್ತೆ? ಮೇಲ್ ಗ್ಯಾಮೆಟ್ ಸ್ಪರ್ಮ್ ಅಂತ ಹೇಳ್ತೀವಲ್ಲ, ದ್ಯಾಟ್ ಫ್ಯೂಸಸ್ ವಿತ್ ಫಿಮೇಲ್ ಗ್ಯಾಮೆಟ್ ವಿಚ್ ಇಸ್ ಕಾಲ್ಡ್ ಎಗ್. ಅವೆರಡು ಫ್ಯೂಸ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಓವರಿಯಿಂದ ಪ್ರೊಡ್ಯೂಸ್ ಆಗಿರೋ ಎಗ್ ಏನಿದೆ ಫೆಲೋಪಿಯನ್ ಟ್ಯೂಬ್ ಥ್ರೂ ಇಲ್ಲಿ ಬಂದಿರುತ್ತೆ. ಈಗ ಸ್ಪರ್ಮ್ ಎಂಟ್ರಿ ಕೊಟ್ಟಾಗ ಸ್ಪರ್ಮ್ ಈ ಎಗ್ ಅನ್ನ ರೀಚ್ ಆಯ್ತು, ಫ್ಯೂಸ್ ಆದವು ಎರಡು, ಫರ್ಟಿಲೈಸೇಷನ್ ಅಂತ ಕರಿತೀವಿ. ಈಗ ಫ್ಯೂಸ್ ಆಗಿರೋದೇನಾಯ್ತು? ಗ್ಯಾಮೆಟ್ ಝೈಗೋಟ್ ಆಯ್ತು. ಝೈಗೋಟ್ ಇರೋದು ರಿಪೀಟೆಡ್ ಸೆಲ್ ಡಿವಿಷನ್ ಇಂದ ಏನಾಗ್ತಾ ಇದೆ? ಎಂಬ್ರಿಯೋ ಆಗಿ ಕನ್ವರ್ಟ್ ಆಗ್ತಾ ಇದೆ. ಈ ಎಂಬ್ರಿಯೋ ಹೋಗಿ ವಾಲ್ಸ್ ಆಫ್ ಯುಟರಸ್ ಅಲ್ಲಿ ಎಂಬೆಡೆಡ್ ಆಗುತ್ತೆ. ಇದನ್ನ ಏನಂತ ಕರಿತೀವಿ? ಇಂಪ್ಲಾಂಟೇಶನ್. ಹಾಗಿದ್ರೆ ಇಂಪ್ಲಾಂಟೇಶನ್ ಎಲ್ಲಾಗತ್ತೆ? ಇನ್ ಯುಟರಸ್. ಇಂಪ್ಲಾಂಟೇಶನ್ ಪ್ರೊಸೆಸ್ ಟೇಕ್ಸ್ ಪ್ಲೇಸ್ ಇನ್ ಯುಟರಸ್. ಯುಟರಸ್ ಅಂತ ಬರೆದರಾಯ್ತು. ಥ್ಯಾಂಕ್ ಯು.